3 ಪ್ರಾಬ್ಲಮ್ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಇಲ್ಲ ತರಗಮಾರಿ ಬರುತ್ತೆ, ಕುಟ್ಟ ಉದುರುತ್ತೆ, ಇಲ್ಲ ಅಂದ್ರೆ ಬುಡ ಕೊಳಿತಾ ಇರುತ್ತೆ. ಯೂಸ್ ಮಾಡೋದ್ರಿಂದ ಆರ್ಬಿಕ್ಸ್ ಯೂಸ್ ಮಾಡೋದ್ರಿಂದ ಬುಡ ಕೊಳೆಯಲ್ಲ, ನೀಟಾಗಿ ಅರಿಶಿನ ಚಿಪ್ ಚೆನ್ನಾಗಿ ಕಟ್ಟುತ್ತೆ. ನೋಡಿ ರೈತ ಬಾಂಧವರೇ, ನಾವು ಅಭಿಮಾನಿ ಯೂಸ್ ಮಾಡೋದ್ರಿಂದ ಈ ಥರ ತರಗಮಾರಿ ಬರಲ್ಲ ಮತ್ತು ಕುಟ್ಟೆ ಉದುರಲ್ಲ, ಕುಟ್ಟೆ ಬರಲ್ಲ. ಫ್ಲವರ್ ಬಂದರೆ ಫ್ಲವರ್ ಬಂದ ಮೇಲೆ 2 ಮಂತ್ಸ್ಗೆಲ್ಲ ಕಟಿಂಗ್ ಆಗಿರುತ್ತೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಆನಂದ್ ಅಂತ. ನಾವು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್. APKS ಅನ್ನೋ ಕಂಪ್ನಿ ನಾನು ಯೂಟ್ಯೂಬಲ್ಲಿ ಒಂದ್ಸರಿ ನೋಡಿದೆ. ಇದು ತುಂಬ ಚೆನ್ನಾಗಿದೆ ಅಲ್ಲ, ಒಂದ್ಸರಿ ಯೂಸ್ ಮಾಡಬೇಕಲ್ಲ ಅನ್ನೋಗೋಸ್ಕರ ಇದು ಕಾಲ್ ಮಾಡಿ ಆ ಕಂಪ್ನಿಗೆ, APKS ಕಂಪ್ನಿಯಿಂದ ಅಭಿಮಾನಿಯನ್ನ ಯೂಸನ್ನು ನಾವು ಫಸ್ಟ್ ಟೈಮ್ ಬಾಳೆಗೆ ಯೂಸ್ ಮಾಡೋದು. ಬಾಳೆಗೆ ಯೂಸ್ ಮಾಡಿದ್ಮೇಲೆ ಆ ಬಾಳೆ ಬರೋದು ಗ್ರೀನಿಸ್ ಆಗಿ ಬಂತು, ಮತ್ತು ಕಟ್ಟೆ ದಪ್ಪವಾಗಿ ಅದು ಅಷ್ಟಪುಷ್ಟವಾಗಿ ಚೆನ್ನಾಗಿ ಬರೋದ್ರಿಂದ ಇವಾಗ ಅರ್ಶಿನಕ್ಕೆ ಯೂಸ್ ಮಾಡಿದ್ದೀನಿ. ಈಗ ಅರ್ಶಿನಕ್ಕೆ 2 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಭಿಮಾನಿ ಪ್ರಾಡಕ್ಟ್. ಈಗ ಅಭಿಮಾನಿ ಪ್ರಾಡಕ್ಟ್ ಯೂಸ್ 2 ಟೈಮ್ಸ್ ಆದಮೇಲೆ ಈಗ ಆರ್ಬಿಕ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ 4-5 ಡೇಸ್ ಏನಿಲ್ಲ 7 ಡೇಸ್ ಒಳಗಡೆ ಇದು ಆರ್ಬಿಕ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಇವಾಗ ನೋಡಿ ರೈತ ಬಾಂಧವರೇ, ನಾವು ಕೆಮಿಕಲ್ ಹಾಕ್ತೀವಿ ಅಲ್ಲ, ರಾಸಾಯನಿಕ ಪದಾರ್ಥ, ಅದು ಎಷ್ಟು ಹಾಕ್ತೀವಿ ಅಷ್ಟು ನಮಗೆ ಭೂಮಿ ಹದಗೆಡುತ್ತದೆ. ಆರ್ಬಿಕ್ಸ್ ಇದು ಪ್ಯೂರ್ ಪ್ರಾಡಕ್ಟು, ಏನು ಕೆಮಿಕಲ್ ಇಲ್ಲ, ಏನಿಲ್ಲ, ತುಂಬ ಗ್ರೀನಿಸ್ ಆಗಿರುತ್ತೆ. ಆಮೇಲೆ ಭೂಮಿ ಯಥೇಚ್ಛವಾಗಿ ಹುಳುಗಳೇ ಆಗಲಿ, ಪ್ರತಿಯೊಂದು ಆಗಲಿ, ಜೀವಾಣುಗಳು ಯಾವುದೂ ಸಾಯಲ್ಲ ಇದರಲ್ಲಿ ಭೂಮಿಲಿ ಇದು ಯೂಸ್ ಮಾಡೋದ್ರಿಂದ. ಅದರಿಂದ ದಯವಿಟ್ಟು ರೈತ ಬಾಂಧವರೇ, ಈ APKS ಅನ್ನೋದನ್ನ ಎಲ್ಲರೂ ಯೂಸ್ ಮಾಡಿ ಅಂತ ದಯವಿಟ್ಟು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೋಡಿ ರೈತ ಬಾಂಧವರೇ, ನಾವು ಅಭಿಮಾನಿ ಯೂಸ್ ಮಾಡೋದ್ರಿಂದ ಈ ಥರ ತರಗಮಾರಿ ಬರಲ್ಲ ಮತ್ತು ಕುಟ್ಟೆ ಉದುರಲ್ಲ, ಕುಟ್ಟೆ ಬರಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಇಲ್ಲ ಟ್ರಂಚ್ ಏರೆಲ್ಲ ಕೊಡ್ಬೋದು, ಇಲ್ಲ 1 ಟೈಮ್ ಯಾರು ನೀವು ಸ್ಪ್ರೇನಾರು ಮಾಡ್ಬೋದು. ಇದಕ್ಕೆ ಸ್ಪ್ರೇ ಮಾಡಿದ್ರೂ ತುಂಬ ಒಳ್ಳೇದು. ಇದರಲ್ಲಿ ತರಗಮಾರಿ ಬರ್ಕರ ಇಲ್ಲ ಅರಿಶಿನ ಕೊಳಕ್ ಬರ್ತಾ ಇರುತ್ತೆ, ಅಂದ್ರೆ ಡ್ಯಾಮೇಜ್ ಆಗಿರುತ್ತೆ ಅರಿಶಿನ. ಒಳಗಡೆ ನೀರು ಜಾಸ್ತಿ ಆದಷ್ಟು ಕೊಳಕ್ ಬರ್ತಾ ಇರುತ್ತೆ. ಅದೇ ಕೊಳಕೋ ಇಲ್ಲ ಅಂದ್ರೆ ತರಗಮಾರಿ ಬರ್ಕರ ಇಲ್ಲ ಕುಟ್ಟೆ ಬದ್ರ ಇದು ತುಂಬಾ ಪ್ರಾಬ್ಲಮ್ ಇರಕ. ಇದನ್ನ ಯೂಸ್ ಮಾಡೋದ್ರಿಂದ ಕೊಳಕ್ ಮಾರಿ ಅನ್ನೋದು ಅವಾಯ್ಡ್ ಆಗುತ್ತೆ, ಆಮೇಲೆ ಕುಟ್ಟೆ ಬರಲ್ಲ, ತರಗಮಾರಿ ಕಂಟ್ರೋಲ್ ಆಗುತ್ತೆ. 3 ಪ್ರಾಬ್ಲಮ್ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಇಲ್ಲ ತರಗಮಾರಿ ಬರುತ್ತೆ, ಕುಟ್ಟ ಉದುರುತ್ತೆ, ಇಲ್ಲ ಅಂದ್ರೆ ಬುಡ ಕೊಳಿತಾ ಇರುತ್ತೆ. ಯೂಸ್ ಮಾಡೋದ್ರಿಂದ ಆರ್ಬಿಕ್ಸ್ ಯೂಸ್ ಮಾಡೋದ್ರಿಂದ ಬುಡ ಕೊಳೆಯಲ್ಲ, ನೀಟಾಗಿ ಅರಿಶಿನ ಚಿಪ್ ಚೆನ್ನಾಗಿ ಕಟ್ಟುತ್ತೆ. ನಾನು ಫಸ್ಟ್ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೆ. ಇವಾಗ್ಲೂ ಏನು ಅಂತಂದ್ರೆ ಆಲ್ಮೋಸ್ಟ್ ನಾನು ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು ಅಂತ ನಾನು ಇವಾಗ ಅನ್ಕೊಂಡಿರೋದು. ಯಾಕಂದ್ರೆ ಕೆಮಿಕಲ್ಸ್ ಕೊಟ್ಟು ಭೂಮಿ ಹಾಳಾಗುತ್ತೆ. ನಾವು ಚಿಕ್ಕಂದ್ರಿಂದ ನೋಡಿವಿ, ನಮ್ಮ ತಂದೆ ಮಾಡೋದ್ರಿಂದವೇ ಅವಾಗೆಲ್ಲ ಬರೀ ಕೆಮಿಕಲ್ಸ್. ಇವಾಗ ನೋಡ್ಬಿಟ್ಟು ನಾವು ಮೊಬೈಲೆಲ್ಲ ನೋಡ್ಬಿಟ್ಟು ಈ ತರ ಅಭಿಮಾನಿಯೋ ಆರ್ಗ್ಯಾನಿಕ್ ಪ್ರಾಡಕ್ಟ್ ತರಿಸ್ತಾ ಇದೀವಿ. ತುಂಬಾ ಒಳ್ಳೇದು. ಇದನ್ನ ಕೊಡ್ತಾ ಭೂಮಿನೂ ತುಂಬಾ ಫಲವತ್ತವಾಗಿರುತ್ತೆ, ನಾವು ತಿನ್ನೋ ಪದಾರ್ಥಗಳನ್ನು ಚೆನ್ನಾಗಿರುತ್ತೆ. ಇದರಿಂದ ಆರ್ಗ್ಯಾನಿಕ್ ತುಂಬಾ ಒಳ್ಳೆ ಪ್ರಾಡಕ್ಟು, ಎಲ್ಲರೂ ಯೂಸ್ ಮಾಡ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಡ್ರೈ ಆದ್ರೆ ನಾಳೆನೆ ನಾವು ನೀರು ಬಿಡ್ತೀವಿ. ಡ್ರೈ ಇಲ್ಲ ತೇವೆ ಇದ್ರೆ, ಈ ತರ ಒದ್ದೆ ಇದ್ರೆ ನೋಡಿ, ಈಗ ಬಿಟ್ಟು ಹಿಂಗ್ ಬಿಟ್ಬಿಟ್ರೆ ನಾಳೆನೆ ಬಿಡ್ಬೇಕು ನೀರು. ತುಂಬಾ ಡ್ರೈ ಇರ್ಕ ಹಿಂಗ ಅರ್ಶಿನಲ್ಲಿ ಇದು ಹೂ ಕಡಿಯದೆ ಈ ಚಿಪ್ಪು ಸ್ಟಾರ್ಟ್ ಆಗದೆ ಅಂತ ನಮಗ್ ಗೊತ್ತಾಗೋಸ್ಕರನೇ ಇದು ಹೂ ಬರೋದು. ಇವಾಗ ಚಿಪ್ಪು ಕಟ್ತಾ ಐತೆ, ಇವಾಗ ಒಳಗಡೆ ಭೂಮಿಲಿ ಇವಾಗ ಚಿಪ್ಪು ಸ್ಟಾರ್ಟ್ ಆಗೈತೆ ಅನ್ನೋದು ಈ ಹೂ ಕಡದ್ಮೇಲೆ ನಮ್ಗೆ ಗೊತ್ತಾಗ್ಬೇಕಾರೆ. ಇವಾಗ ಇನ್ನೊಂದು 2 ಮಂತ್ಸ್, ಇನ್ನೊಂದು 2.5 ಮಂತ್ಸ್ಗೆಲ್ಲ ಕಟಿಂಗ್ ಆಗಿರ್ಕ ಅಂತ ಗೊತ್ತಾಗುತ್ತೆ ನಮ್ಗೆ. ನಮ್ಗೆ ಹಿಂಗ ಚಿಪ್ಪು ಸ್ಟಾರ್ಟ್ ಆಗಂಗ್ ಗೊತ್ತಾಗುತ್ತೆ. ಈ ತರ ಚಿಪ್ಪು ಸ್ಟಾರ್ಟ್ ಆಗೈತೆ ಅಂತ. ಇದ್ರ ಹೂ ಸ್ಟಾರ್ಟ್ ಆಗಿರ್ಕಂದ್ರೆ ಈ ತರ ಐರ್ ಕಡೆ ಸ್ಟಾರ್ಟ್ ಆಗಿರುತ್ತೆ. ಫ್ಲವರ್ ಬಂದ್ರೆ ಫ್ಲವರ್ ಬಂದ ಮೇಲೆ 2 ಮಂತ್ಸ್ಗೆಲ್ಲ ಕಟಿಂಗ್ ಆಗಿರ್ಕ.